ಅವಗಾಡೋ ಸ್ಕ್ರಾಂಬಲ್ಡ್ ಎಗ್ ಬ್ರೆಡ್ ಟೋಸ್ಟ್. ಎಡಿನ್ಬ್ರಾ ಮುಂಚೆ ಇಲ್ಲೊಂದು ಸ್ಟಾಪ್ ತಗೊಂಡ್ವಿ. ಟೂರಿಸ್ಟ್ ಪ್ಲೇಸೇನೆ. ಇದು ದೊಡ್ಡದು ಕಾಣಿಸ್ತಾ ಇದೆಯಾ, ಇದು ಚಿಕ್ಕದು. ರೀಚ್ಡ್ ಎಡಿನ್ಬ್ರಾ. ಅನ್ಫಾರ್ಚುನೇಟ್ಲಿ ಅದು ಕಟ್ ಆಗ್ತಾ ಇಲ್ಲ. What do you say about my channel? You are inspiring a lot of people and you're giving a good information and to everyone about the tour. Hey guys, welcome back to my YouTube channel. Ivattu day 3 and we are going for one of the famous city. ಬಾಲಿವುಡ್ ಆ್ಯಕ್ಟ್ರೆಸ್ ಮೃಣಾಲ್ ಠಾಕೂರ್ ಹೇಳಿರೋದು ಒಂದು ಬ್ಯೂಟಿಫುಲ್ ಪ್ಲೇಸು. ಈಗಂತೂ ಆ ಒಂದು ರೀಲ್ ಆಗಿರ್ಬೋದು, ಆ ಒಂದು ಪ್ಲೇಸ್ ಆಗಿರ್ಬೋದು ತುಂಬಾ ವೈರಲ್ ಆಗ್ತಾ ಇದೆ. ಸೊ ಹಾಗಾಗಿ ಆ ಒಂದು ಸಿಟಿಗೆ ಹೋಗಲೇಬೇಕು ಅಂತ ಅಂದ್ಕೊಂಡು ವಿ ಆರ್ ಗೋಯಿಂಗ್ ಟುಡೇ. ಆ್ಯಂಡ್ ರೆಡಿ ಎಲ್ಲ ಆಯಿತು, ರೂಮೆಲ್ಲ ಕ್ಲೀನ್ ಮಾಡಾಯಿತು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಾಯಿತು. ಇವಾಗ ಎದುರುಗಡೆನೇ ಇದೆ ಕೆಫೆ, ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡಬೇಕು. ಟಿಫನ್ ಮಾಡ್ಕೊಂಡು ಹೊರಡ್ತಾ ಇರೋದೇನೆ. ಇವತ್ತಿನ ನನ್ನ ಔಟ್ಫಿಟ್ ಹೀಗಿದೆ. ತುಂಬಾ ಚಳಿ ಇದೆ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ವೈಟ್ ಶೂಸು, ಬ್ಲೂ ಜೀನ್ಸ್ ಆ್ಯಂಡ್ ಬ್ರೌನ್ ಕಲರ್ ಸ್ವೆಟ್ ಶರ್ಟ್. ಗೈಸ್ ಬನ್ನಿ, ಲೇಟ್ ಆದಷ್ಟು ಮತ್ತು ಬ್ರೇಕ್ಫಾಸ್ಟು ಖಾಲಿ ಆಗಿಬಿಡುತ್ತೆ. ಹೋದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ವಿಲ್ ಲೀವ್. ಸೊ ದಿಸ್ ಈಸ್ ಅವರ್ ಬ್ರೇಕ್ಫಾಸ್ಟ್ ಹೋಟೆಲ್. ನೋಡೋಕೆ ಮಾತ್ರ ಸಖತ್ತಾಗಿದೆ. ಐ ಕ್ಯಾನ್ ಸಿ ಇಲ್ಲಿ ಕ್ರೊಸಾಂಟ್ ಇಟ್ಟಿದ್ದಾರೆ, ಬ್ರೌನ್ ಬ್ರೆಡ್ ಇದೆ ಆ್ಯಂಡ್ ವೈಟ್ ಬ್ರೆಡ್ ಇದೆ ಆ್ಯಂಡ್ ಇದು ಆರೆಂಜ್ ಜ್ಯೂಸ್, ಇದು ಆ್ಯಪಲ್ ಜ್ಯೂಸ್ ಆ್ಯಂಡ್ ಇದು ಆರೆಂಜ್ ಜ್ಯೂಸ್. ಇಲ್ಲಿ ಕೋಲ್ಡ್ ವಾಟರ್ ಇದೆ. ಇದೆಲ್ಲ ಬ್ರೆಡ್ ಜೊತೆ ಮೇಲ್ಗಡೆ ಹಾಕೋತೀವಲ್ಲ ಬಟರು, ಹನಿ, ಅದು ಇದೆಲ್ಲ ಇಲ್ಲಿದೆ ನೋಡಿ ಬಟರ್. ಸೊ ಇಲ್ಲಿ ಕಾಫಿ ಇದೆ, ಇಲ್ಲಿ ತೊಗೊಂಡು ಇಲ್ಲಿ ಹಾಕ್ಕೋಬೇಕು, ರೆಡಿಮೇಡ್ ಇರುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ನಮ್ಮ ಇಂಡಿಯಾದಲ್ಲೂ ಸಿಗುತ್ತಲ್ಲ ಕ್ವಾಕರ್ಸ್, ಇದಕ್ಕೆ ಜಸ್ಟ್ ಹಾಲು, ಬಿಸಿ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ಬಿಟ್ರೆ ಆಗೋಯ್ತು. ಇಟ್ ಈಸ್ ರೆಡಿ ಟು ಈಟ್. ಆ್ಯಂಡ್ ಇದು ಸಿಟ್ಟಿಂಗ್ ಏರಿಯಾ, ಅಲ್ಲಿವರೆಗೂ ಸಿಟ್ಟಿಂಗ್ ಏರಿಯಾ ಇದೆ. ಅಲ್ಲಿ ಗೇಮ್ ಗೈಸ್ ನಮ್ಮ ಇಂಡಿಯಾ ಮಾಲ್ಗಳಲ್ಲಿರುತ್ತಲ್ಲ, ಅದು ಹಿಂಗೆ ಬಂದು ಹಿಂಗೆ ಡಾಲ್ ಪಿಕ್ ಮಾಡುತ್ತಲ್ಲ, ಆ ಗೇಮ್ ಅದು. ನಾರ್ಮಲ್ ಟಾಯ್ಲೆಟ್ಸ್. ಇಟ್ ಈಸ್ ಸೋ ಗುಡ್ ಗೈಸ್, ಚೆನ್ನಾಗಿದೆ, ಗುಡ್. ಬಟ್ ನೆನ್ನೆ ಅಷ್ಟು ಫುಲ್ ರಾಯಲ್ ಆಗಿಲ್ಲ. ನೆನ್ನೆ ಅಂತೂ ಸಖತ್ ರಾಯಲ್ ಆಗಿತ್ತು, ಸಖತ್ತಾಗಿತ್ತು ನೆನ್ನೆ. ಇದು ಓಕೆ, ಚೆನ್ನಾಗಿದೆ. ರೂಮು ಕೂಡ ಅಷ್ಟೇ, ನಾನು ನಿಮಗೆ ನೆನ್ನೆ ರೂಮ್ ಟೂರ್ ತೋರಿಸಿದ್ದೀನಿ. ಅದರಲ್ಲೂ ಕೂಡ ಲೈಕ್ ಓಕೆ ಲೈಕ್ ನೆನ್ನೆ ಅಷ್ಟು ಸೂಪರಾಗೆಲ್ಲ ಏನಿರಲಿಲ್ಲ ರೂಮು. ಓಕೆ ಚೆನ್ನಾಗಿತ್ತು, ನಾಟ್ ಬ್ಯಾಡ್ ಅನ್ನೋ ಥರ ಇತ್ತು. ಓಕೆನಾ? ಸೊ ಎಸ್, ಇದು ನಮ್ಮ ಕುತ್ಕೊಳ್ಳೋದು, ನಾವು ಸೀಟ್ ಇಟ್ಕೊಂಡಿದ್ದೀವಿ ಇಲ್ಲಿ. ದಿಸ್ ಇಸ್ ದ ಮೆನು. ಇದರಲ್ಲಿ ಏನಾದರೂ ಆರ್ಡರ್ ಮಾಡಿ ಅಂತಂದರು ಆ್ಯಂಡ್ ನಾವು ವೆಜ್ ಹುಡುಕ್ತಾ ಇದ್ದೀವಿ ಇದರಲ್ಲಿ. ದಿಸ್ ಈಸ್ ಹೌ ದ ಪಬ್ಲಿಕ್ಸ್. ಸೊ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ಹೇಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು ಎಡಿನ್ಬ್ರಾ. ನಾನು ಆಲ್ರೆಡಿ ಹೇಳಿದ್ದೀನಿ, ಸಚ್ ಎ ಬ್ಯೂಟಿಫುಲ್ ಸಿಟಿ. ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕೇಳಿರ್ತೀರ. ಸ್ಯಾಡ್ ಪಾರ್ಟ್ ಏನಂದರೆ ದಿಸ್ ಇಸ್ ಅವರ್ ಲಾಸ್ಟ್ ಡೇ ಆಫ್ ಅವರ್ ಟ್ರಿಪ್. ಆ್ಯಂಡ್ ಹೋಪ್ಫುಲಿ ನೆಕ್ಸ್ಟ್ ಟ್ರಿಪ್ ಆದಷ್ಟು ಬೇಗ ಮಾಡೋಣ ಅಂತ. ನಾನು ಇವಾಗ ಪ್ಯಾನ್ ಕೇಕ್ಸ್ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಆ್ಯಪಲ್ ಜ್ಯೂಸು. ದಟ್ಸ್ ಇಟ್, ಬಿಕಾಸ್ ವೆಜ್ಜಿಗೆ ತುಂಬ ಆಪ್ಷನ್ಸ್ ಇಲ್ಲ, ಅದಕ್ಕೋಸ್ಕರ. ಇದು ಅವಗಾಡೋ ಸ್ಕ್ರಾಂಬಲ್ಡ್ ಎಗ್ ಬ್ರೆಡ್ ಟೋಸ್ಟು. ಅದು ಬೇಕಡ್ ಬೀನ್ಸ್ ಬ್ರೆಡ್ ಟೋಸ್ಟ್. ಸೊ ನಾರ್ಮಲ್ ಬೀನ್ಸ್ ಬರುತ್ತಲ್ಲ ಗೈಸ್, ನಾವು ಪಲ್ಯ ಮಾಡ್ತೀವಲ್ಲ ಅದೇ ಥರ ಅದನ್ನು ಏನು ಮಾಡ್ತಾರೆ, ಕುದಿಸ್ಬಿಟ್ಟು ಸಾಸ್ ಮುಟ್ಕೊಡ್ತಾರೆ. ಇದು ಅವಗಾಡೋ ಗೊತ್ತಲ್ಲ, ನೋಡು ಅವಗಾಡೋ ಇಷ್ಟಿದೆ. Thank you. So this is my breakfast, like pancakes with berries guys. ಇದು ಹನಿ ಗೈಸ್, ಇದು ಮೇಲ್ಗಡೆ ಹಾಕೊಂಡು ತಿನ್ನಬೇಕು. ನಾನು ಯಾವತ್ತೂ ತಿಂದಿಲ್ಲ, ಫಸ್ಟ್ ಟೈಮು. ಐ ವಿಲ್ ಟೆಲ್ ಯು ಗೈಸ್. ಟಿಫನ್ ಮುಗಿಸ್ಕೊಂಡೆಲ್ಲ ಬರ್ತಾ ಇದ್ದಾರೆ. ಆ್ಯಂಡ್ ಇವಾಗ ನಾವು ಹೊರಡೋದೇ. ಟೈಮ್ ಆಯಿತು ಆಲ್ರೆಡಿ 9:05 ಆಯಿತು. 9:05ಗೆ ಯಾವ ರೇಂಜಿಗೆ ಬಿಸಿಲಿದೆ ಅಂದರೆ ಮಧ್ಯಾಹ್ನ 2 ಗಂಟೆ ರೇಂಜಿಗೆ ಬಿಸಿಲಿದೆ. ಕಮ್ ಗೈಸ್, ವಿಲ್ ಗೋ ಫಾರ್ ಎಡಿನ್ಬ್ರಾ ಆ್ಯಂಡ್ ಎಕ್ಸ್ಪ್ಲೋರ್ ಇಟ್. ಆ್ಯಂಡ್ ನಿಮಗೂ ಎಲ್ಲ ತೋರಿಸ್ತೀನಿ. ಓಕೆನಾ? ಬೈ ಬೈ, ಸ್ಟೇ ಟ್ಯೂನ್ಡ್.
ನನ್ನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪ್ಯಾನ್ ಕೇಕ್ಸು ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿದ್ದು. ಪ್ಯಾನ್ ಕೇಕ್ಸ್ ಅಂದ್ರೆ ಏನಿಲ್ಲ, ನಾರ್ಮಲ್ ನಾವು ದೋಸೆ ಮಾಡ್ತೀವಲ್ಲ ಅದರದೇನೆ ಬೇರೆ ಬ್ಯಾಟರ್ ಇರುತ್ತೆ. ಲೈಕ್ ಕೈಂಡ್ ಆಫ್ ದೋಸೆ ತರ ಇರುತ್ತೆ. ಪುಟ್ ಆಣಿಗೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಹಣ್ಣು ಏನಾದ್ರು ಇಟ್ಬಿಟ್ಟು, ಯೂಶಲಿ ಬನಾನಾ ಆ ತರ ಇಡ್ತಾರೆ, ಇಟ್ಬಿಟ್ಟು ಮೇಲ್ಗಡೆ ಹನಿ ಹಾಕೊಂಡು ತಿನ್ನೋದಷ್ಟೇ. ಬೇಸಿಕಲಿ ಚಿಕ್ಕ ಮಕ್ಕಳಿಗೆ ದೋಸೆ ಹಾಕ್ಬಿಟ್ಟು ಮೇಲ್ಗಡೆ ಹನಿ ಹಾಕೊಡ್ತಾರಲ್ಲ ಅದೇ ತರ. ಸೊ ಅದನ್ನ ತಿನ್ಕೊಂಡು ನಾವು ಹೊರಟ್ವಿ. ಸೀದಾ ನಾವು ಹೊರಟಿದ್ದೇನೆ ಎಡಿನ್ಬ್ರಾಗೆ. ಬಟ್ ಅದಕ್ಕೂ ಮುಂಚೆ ಒಂದು ಸ್ಟಾಪ್ ಇದೆ ಅಂತ ಹೇಳಿದ್ರು. ಯಾವ್ದು ಅಂತ ಹೇಳಿರ್ಲಿಲ್ಲ. ಒಂದು ಗ್ಯಾಂಗ್ ಸಿಕ್ತು ನನಗೆ. ವಿವರ್ ಸೇಮ್ ಏಜ್, ಆಲ್ಮೋಸ್ಟ್ ಒಂದು 20-26 ಈ ಏಜ್ ಎಲ್ಲ ಇದ್ವಿ ಎಲ್ರೂನು. ಅವ್ರು ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದ್ರು, ಬಿಕಾಸ್ ಅವರು ಕಾಲೇಜ್ ಅವರೆಲ್ಲರೂ. ಸೊ ನನ್ನ ಹಸ್ಬೆಂಡ್ ವಾಸ್ ಲೈಕ್, ಹೋಗು ಅವ್ರ ಜೊತೆ ಡ್ಯಾನ್ಸ್ ಮಾಡು ಅಂತ ಕಳ್ಸಿದ್ರು. ಹೋಗಿ ಸೈಕ್ ಆಗಿ ಎಲ್ಲ ಡ್ಯಾನ್ಸ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಅದು ನನಗ್ ಮಾತ್ರ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಥವಾ ಎಲ್ಲರಿಗೂ ಆಗಿದೆ ಗೊತ್ತಿಲ್ಲ. ಎಷ್ಟು ದಿನ ಟ್ರಿಪ್ ಇರುತ್ತೋ ಅಷ್ಟು ದಿನನೂ ನಾರ್ಮಲ್ ಆಗಿರ್ತೀವಿ. ಬಟ್ ಲಾಸ್ಟ್ ದಿನ ಟ್ರಿಪ್ ಬಂದ ತಕ್ಷಣ ಅದ್ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲರೂ ಬೇಗ ಕನೆಕ್ಟ್ ಆಗ್ಬಿಡ್ತೀವಿ, ಒಬ್ರನ್ನೊಬ್ರನ್ನ ಪರಿಚಯ ಮಾಡ್ಕೊಳಕ್ ಶುರು ಮಾಡ್ತೀವಿ. ಅವಾಗ ವೈಬ್ ಆಗಕ್ ಶುರು ಆಗುತ್ತೆ. ನನಗಂತೂ ಸುಮಾರು ಸತಿ ಇದೇ ತರ ಆಗಿದೆ. ಎಡಿನ್ಬ್ರಾ ಮುಂಚೆ ಇಲ್ಲೊಂದು ಸ್ಟಾಪ್ ತಗೊಂಡ್ವಿ. ಸೊ ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸೇನೆ. ಇಟ್ಸ್ ಕಾಲ್ಡ್ ಕೆಲ್ಪ್ಸ್, ಅಂದರೆ ಕುದುರೆಗಳ ಮುಖ ಇದೆ. ಸೊ ಇಲ್ಲೊಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ತೊಗೊಂಡು ಹೋಗೋಣ ಅಂತ ಸ್ಟಾಪ್ ಮಾಡಿದ್ದಾರೆ. ಇದು ದೊಡ್ಡದು, ಅಲ್ಲಿ ಕಾಣಿಸ್ತಾ ಇದೆಯಾ, ಇದು ಚಿಕ್ಕದು. ಓಕೆ, ಇವಾಗ ಒಂದ್ ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಣ ಈ ಜಾಗದ ಬಗ್ಗೆ. ಈ ಜಾಗದ ಹೆಸರು ದ ಕೆಲ್ಪೀಸ್ ಅಂತ. ಈ ಒಂದು ಜಾಗ ಗ್ಲಾಸ್ಗೋ ಮತ್ತೆ ಎಡಿನ್ಬ್ರಾ ಮಧ್ಯದಲ್ಲಿ ಸಿಗ್ತಕ್ಕಂತ ಜಾಗ. ನಾವು ಡೇ 1 ಬ್ಲಾಗ್ ಅಲ್ಲಿ ನಾನು ಗ್ಲಾಸ್ಗೋ ಫುಲ್ ಎಕ್ಸ್ಪ್ಲೋರ್ ಮಾಡಿದೀನಿ, ಅಂಡ್ ಇವತ್ತು ಎಡಿನ್ಬ್ರಾ. ಇವೆರಡರ ಮಧ್ಯದಲ್ಲಿ ಸಿಗುವಂತ ಜಾಗನೇ ದಿ ಕೆಲ್ಪೀಸ್. ಓಕೆನಾ. ಇದ್ರ ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 30 ಮೀಟರ್ಸ್ ಇದೆಯಂತೆ. ದಟ್ ಈಸ್ ಈಕ್ವಲ್ ಟು 98 ಫೀಟ್ ಟಾಲ್ ಇದೆ, ಅಷ್ಟು ಉದ್ದ ಇದೆ ಇದು. ಇದ್ರ ವೆಯ್ಟ್ ಬಂದ್ಬಿಟ್ಟು 300 ಟನ್ಸ್ ಇದೆಯಂತೆ. 300 ಟನ್ಸ್, ಯಪ್ಪ ಎಷ್ಟು ಭಾರ ಇರಬೇಡ ಅಲ್ಲ. ಮತ್ತೆ ಇದನ್ನ ಯಾವ್ದ್ರಿಂದ ಕಟ್ಟಿರ್ತಾರೆ ಅಂತ ಅಂದ್ರೆ 1000 ಗಟ್ಲೆ ಸ್ಟೇನ್ಲೆಸ್ ಸ್ಟೀಲ್ ಇದರಿಂದ ಕಟ್ಟಿರ್ತಾರೆ ಈ ಒಂದು ಸ್ಕಲ್ಪ್ಚರ್ ನ. ಮತ್ತೆ ಇದು ಯಾವಾಗ ಓಪನ್ ಮಾಡಿದ್ದು ಅಂದ್ರೆ 2013 ಅಲ್ಲಿ ಇದು ಹೊಸದಾಗಿ ಓಪನ್ ಮಾಡಿದ್ದು. ಮತ್ತೆ ಇದಕ್ಕೆ ಎಂಟ್ರಿ ಎಲ್ಲ ಫ್ರೀ ಇರುತ್ತೆ. ಈ ಹಾರ್ಸ್ ಬರೀ ನೋಡೋದಲ್ಲ, ಒಳಗಡೆನೂ ಕೂಡ ನೀವು ಹತ್ತಬಹುದು. ಲಿಟ್ರಲಿ ಹಾರ್ಸ್ ಬಾಯ್ ಹತ್ರ ಎಲ್ಲ ಹೋಗ್ಬಹುದು. ಬಟ್ ಅನ್ಫಾರ್ಚುನೇಟ್ಲಿ ವಿ ಡಿಡ್ಂಟ್ ಗೋ, ಅಷ್ಟೊಂದು ಟೈಮ್ ಇರ್ಲಿಲ್ಲ. ಸೊ ಇವಾಗ ನೀವ್ ಅನ್ಕೋಬಹುದು, ಯಾಕೆ ಹಾರ್ಸು, ಯಾಕೆ ಬೇರೆ ಒಂಟೆ ಹಾಕಿಗಿರಲ್ಲ, ಬೇರೆ ಯಾವ ಅನಿಮಲ್ ಅಲ್ಲ, ಬರೀ ಹಾರ್ಸ್ ಯಾಕೆ, ಮತ್ತೆ ಕೆಲ್ಪೀಸ್ ಅನ್ನೋ ಹೆಸರು ಯಾಕೆ ಬಂತು ಅಂತ ಅಂದ್ರೆ ಹಾರ್ಸ್. ಸೊ ಈ ಹಳೆ ಕಾಲಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ನಾವು ಕುದುರೆ ಉಪಯೋಗಿಸ್ತಾ ಇದ್ವಿ, ಕತ್ತೆಗಳನ್ನ ಉಪಯೋಗಿಸ್ತಾ ಇದ್ವಿ ಅಲ್ವಾ. ಸೊ ಹಾಗೆ ಸ್ಕಾಟ್ಲ್ಯಾಂಡಿನ ಜನ ಕುದುರೆಗಳನ್ನ ಉಪಯೋಗಿಸ್ತಾ ಇದ್ರಂತೆ, ಗೂಡ್ಸ್ ಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸೋದಕ್ಕೋಸ್ಕರ. ಮತ್ತೆ ಅವಾಗ ಕಾಲುವೆಗಳು ಅಂದ್ರೆ ಕೆನಲ್ಸ್ ಜಾಸ್ತಿ ಇತ್ತಂತೆ. ಸೊ ಅವಾಗೆಲ್ಲ ಈ ಕುದುರೆಗಳು ತುಂಬಾನೇ ಹೆಲ್ಪ್ ಮಾಡಿದೆ ಈ ಜನಗಳಿಗೆ. ಹಾಗಾಗಿ ಕುದುರೆಗಳು, ಓಕೆನಾ, ಹಾಗಾಗಿ ಕುದುರೆಗಳ ಮುಖದ್ದು ಸ್ಮಾರಕನ ಕಟ್ಟಿದ್ದಾರೆ. ಅಂಡ್ ಕೆಲ್ಪೀಸ್ ಯಾಕೆ ಅಂತ ಅಂದ್ರೆ ಸ್ಕಾಟ್ಲ್ಯಾಂಡ್ ಅಲ್ಲೂ ಕೂಡ ಇವ್ರದೇ ಆದಂತ ಒಂದು ಪುರಾಣಗಳಿದಾವೆ. ಓಕೆನಾ. ಆ ಪುರಾಣಗಳಲ್ಲಿ ನೀರಿನ ಆತ್ಮಗಳಿರ್ತಾವಲ್ಲ, ಅವು ಕುದುರೆ ಮುಖದಲ್ಲಿ ಅಥವಾ ಕುದುರೆ ರೂಪದಲ್ಲಿ ಇರ್ತಾವಂತೆ. ಹಾಗಾಗಿ ಕೆಲ್ಪೀಸ್ ಅಂತ ಹೆಸರಿಟ್ರು. ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್. ಸೊ ಕೆಲ್ಪೀಸ್ ಅನ್ನೋ ಜಾಗ ಎಲ್ಲ ಮುಗಿಸ್ಕೊಂಡು ಅದು ಫುಲ್ ಎಕ್ಸ್ಪ್ಲೋರ್ ಮಾಡಿ ಫೋಟೋಸ್ ವಿಡಿಯೋಸ್ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದೇನೆ ಎಡಿನ್ಬ್ರಾಗೆ. ಗಾಯ್ಸ್, ವಿ ರೀಚ್ಡ್ ಎಡಿನ್ಬ್ರಾ. ಇವಾಗಷ್ಟೇ ರೀಚ್ ಆದ್ವಿ. ಟೈಮ್ ಬಂದ್ಬಿಟ್ಟು ಒಂದು 11:30 ಆಗಿದೆ. ನಮಗೆ ಡೆಡ್ಲೈನ್ ಅರೌಂಡ್ ಏನಂತಾರೆ 5 ಬರಬೇಕು ವಾಪಸ್ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ, ತುಂಬ ಕಮ್ಮಿ ಟೈಮ್ ಆಯಿತು ಅಂತ. ಸೊ ಇವಾಗ ಸದ್ಯಕ್ಕೆ ಎಕ್ಸ್ಪ್ಲೋರ್ ಮಾಡಬೇಕಷ್ಟೆ. ನಾನು ನಿಮ್ಗೆ ಇವಾಗಿಂದ ಎಡಿನ್ಬ್ರಾ ತೋರಿಸ್ತೀನಿ ಗಾಯ್ಸ್. ಅನ್ಫಾರ್ಚುನೇಟ್ಲಿ ಅದು ಕಟ್ ಆಗ್ತಾ ಇಲ್ಲ. ওইবার মানুষ অনেক কম ছিল।
vanity bags and your beggars get out of the jail. Hello, hi Vishu. Hi. What do you say about my channel? You are inspiring a lot of people and you're giving a good information and you're guiding good to everyone about the tour. And share me, like me, subscribe. Sure. ಸೊ ಇನ್ನು ಎಡಿನ್ಬ್ರಾ ಬಗ್ಗೆ ಹೇಳಬೇಕು ಅಂತಂದ್ರೆ ಎಡಿನ್ಬ್ರಾ ಬಂದ್ಬಿಟ್ಟು ಕ್ಯಾಪಿಟಲ್ ಆಫ್ ಸ್ಕಾಟ್ಲೆಂಡ್ ಅಂತಾನೆ ಕರೀತಾರೆ. ಈಗ ನಮ್ಗೆ ಇಂಡಿಯಾದಲ್ಲಿ ಡೆಲ್ಲಿ ಹೇಗೆ ಕ್ಯಾಪಿಟಲ್ ಅದೇ ರೀತಿ ಸ್ಕಾಟ್ಲೆಂಡ್ಗೆ ಎಡಿನ್ಬ್ರಾ ಕ್ಯಾಪಿಟಲ್. ಈ ಒಂದು ಎಡಿನ್ಬ್ರಾನ ಇಡೀ UK ದೇಶದಲ್ಲೇನೆ ಹಿಸ್ಟಾರಿಕ್ ಅಂಡ್ ಬ್ಯೂಟಿಫುಲ್ ಸಿಟಿ ಅಂತಾನೆ ತುಂಬಾನೇ ಫೇಮಸ್. ಈ ಒಂದು ಎಡಿನ್ಬ್ರಾಗೆ 1000 ಮತ್ತು 1000 ಹಿಂದಿನಷ್ಟು ಇಯರ್ಸ್ ಆಫ್ ಇತಿಹಾಸ ಇದೆ ಅಂತ ಹೇಳ್ತಾರೆ. ಈ ಒಂದು ಎಡಿನ್ಬ್ರಾನ ಫೆಸ್ಟಿವಲ್ ಸಿಟಿ ಅಂತ ಕರೀತಾರೆ. ಯಾಕೆ ಅಂದ್ರೆ ಪ್ರತಿ ವರ್ಷದ ಆಗಸ್ಟ್ ಅಲ್ಲಿ ಎಡಿನ್ಬ್ರಾ ಫೆಸ್ಟಿವಲ್ ಅಂತ ನಡೆಯುತ್ತೆ. ಸೊ ಇದು ತುಂಬಾನೇ ಫೇಮಸ್ ಫೆಸ್ಟಿವಲ್. ಪ್ರಪಂಚದಾದ್ಯಂತ ವಿಸಿಟರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಫೆಸ್ಟಿವಲ್ ನ ಮಾಡ್ತಾರೆ. ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಯೂನಿವರ್ಸಿಟೀಸ್ ಇದೆ, ಹಾಗಾಗಿ ಲಿಟ್ರಸಿಗಂತೂ ಕೊರತೆನೆ ಇಲ್ಲ. ಎಲ್ಲರೂ ಚೆನ್ನಾಗಿ ಓದಿರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಎಜುಕೇಟೆಡ್ ಇರ್ತಾರೆ. ಮತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಹ್ಯಾರಿ ಪಾಟರ್ ಮೂವಿ. ಇಲ್ಲಿ ಜನ ಏನ್ ಹೇಳ್ತಾರೆ ಅಂದ್ರೆ ಹ್ಯಾರಿ ಪಾಟರ್ ಮೂವಿ ಸೀನ್ಸ್ ಅಥವಾ ಮೂವಿ ಸ್ಕ್ರಿಪ್ಟ್ ನ ಎಡಿನ್ಬ್ರಾದಲ್ಲಿ ಕೆಲವು ಕೆಫೆಗಳಲ್ಲಿ ಕೆಲವು ಜಾಗದಲ್ಲಿ ಕುತ್ಕೊಂಡು ಬರ್ದಿರ್ತಕ್ಕಂತಹ ಇತಿಹಾಸ ಇದೆ ಅಂತ ಹೇಳ್ತಾರೆ. ನಿಮಗ್ ಗೊತ್ತಾ, ಈ ಸ್ಕಾಟ್ಲೆಂಡ್ ನ ನ್ಯಾಷನಲ್ ಅನಿಮಲ್ ಬಂದ್ಬಿಟ್ಟು ಯೂನಿಕಾರ್ನ್. ನಮ್ಮ ಇಂಡಿಯಾದಲ್ಲಿ ಹೇಗೆ ಟೈಗರ್ ಅಲ್ವಾ ನ್ಯಾಷನಲ್ ಅನಿಮಲ್, ಅದೇ ರೀತಿ ಇಲ್ಲಿ ಸ್ಕಾಟ್ಲೆಂಡ್ಗೆ ಯೂನಿಕಾರ್ನ್ ನ್ಯಾಷನಲ್ ಅನಿಮಲ್. ಸೊ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಈ ಒಂದು ಎಡಿನ್ಬ್ರಾ ಏನಕ್ಕೆ ಫೇಮಸ್ ಅಂದ್ರೆ ಇಟ್ ಈಸ್ ವೆರಿ ಫೇಮಸ್ ಫಾರ್ ಬ್ಯೂಟಿಫುಲ್ ಹೈಲ್ಯಾಂಡ್ಸ್ ಮತ್ತೆ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ಸ್ ಮತ್ತೆ ಏನ್ಷಿಯಂಟ್ ಬಿಲ್ಡಿಂಗ್ಸ್. ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಸ್ ಹಳೇ ಕಾಲದಲ್ಲಿ ಹೇಗಿದ್ವು ಹಾಗೆ ಇದಾವೆ. ಅವ್ರು ಯಾವುದೇ ಬಿಲ್ಡಿಂಗ್ಸ್ನೂ ಕೂಡ ರಿನೋವೇಟ್ ಮಾಡಿಸಿಲ್ಲ, ಬಿಲ್ಡ್ಸಿ ಈಗಿನ ತಕ್ಕನಂಗೆ ಕಟ್ಸಿಲ್ಲ. ಇಟ್ ಈಸ್ ಜಸ್ಟ್ ಹಳೇ ಕಾಲದಲ್ಲಿ ಹೇಗಿದೆಯೋ ಅದೇ ರೀತಿ ಇದೆ. ಮತ್ತೆ ಅವೇ ಹಳೆ ಕಾಲದ ಬಿಲ್ಡಿಂಗ್ಸೇನೆ ಆ ಒಂದು ಊರಿಗೆ ಮೆರುಗನ್ನ ತಂದ್ಕೊಟ್ಟಿದೆ ಅಂತ ಹೇಳ್ಬೋದು. ನಾವಿವಾಗ ಟ್ರಿಪ್ ಮಾಡ್ತಾ ಇರೋದು ಸಮ್ಮರ್ ಅಲ್ಲಿ ಆಗಿದ್ರಿಂದ ಇಲ್ಲಿ ಜನಕ್ಕೆ ಪಾಪ ಸಮ್ಮರ್ ಬಂದ್ಬಿಟ್ರೆ ಒಂಥರ ಹಬ್ಬ ಇದ್ದಂಗೆ. ಬಿಕಾಸ್ ಇಲ್ಲಿ ಜಾಸ್ತಿ ಚಳಿಗಾಲನ ಇರೋದ್ರಿಂದ ಸಮ್ಮರ್ ಬರೋದು ತುಂಬಾ ಕಮ್ಮಿ. ಬಟ್ ಆ ಬರೋ ತುಂಬಾ ಕಮ್ಮಿ ಟೈಮಲ್ಲೇ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಸಮ್ಮರ್ ಅಂದ ತಕ್ಷಣ ಜನ ಎಲ್ಲ ಮನೇಲಿ ಯಾರು ಇರೋದಿಲ್ಲ, ಎಲ್ಲ ಸುತ್ತಾಡಕ್ಕೆ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟು ಬಿಡ್ತಾರೆ. ಸೊ ಇದೆಲ್ಲ ಇನ್ಫಾರ್ಮೇಶನ್ ಎಡಿನ್ಬ್ರಾ ಬಗ್ಗೆ ಆಗಿತ್ತು. ಐ ಹೋಪ್ ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಡಿನ್ಬ್ರಾ ಸಿಟಿ ವಾಸ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ಇಲ್ಲಿಗೆ ನಮ್ಮ ಒಂದು ಸ್ಕಾಟ್ಲ್ಯಾಂಡ್ ಟ್ರಿಪ್ನ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಕಾಟ್ಲ್ಯಾಂಡ್ ಟ್ರಿಪ್ನ ಸೀರೀಸ್ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ನೆವರ್ ಟ್ರಿಪ್ ಎಂಡ್ ಆಗಲ್ಲ ಇಲ್ಲಿಗೆ. ನೆಕ್ಸ್ಟ್ ಟೈಮ್ ನಾವು ಮತ್ತೆ ಬೇರೆ ಜಾಗಕ್ಕೆ ಹೋಗ್ತೀವಿ ಆ್ಯಂಡ್ ಅಲ್ಲಿನ ಎಲ್ಲ ಹಿಸ್ಟಾರಿಕ್ ಇನ್ಫಾರ್ಮೇಷನ್, ಅಲ್ಲಿನ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತಲುಪಿಸ್ತಾನೆ ಇರ್ತೀನಿ. ಡೋಂಟ್ ವರಿ. ದ ಟ್ರಿಪ್ ವಾಸ್ ರಿಯಲಿ ವೆರಿ ಗುಡ್. ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಈ ಒಂದು ಸ್ಕಾಟ್ಲ್ಯಾಂಡ್ ಸೀರೀಸಿಂದಾನೇ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಐ ವುಡ್ ಲೈಕ್ ಟು ಸೇ ಹಲೋ ಟು ಮೈ ನ್ಯೂ ಸಬ್ಸ್ಕ್ರೈಬರ್. ಯಾರಾದರೂ ಈ ವ್ಲಾಗ್ನೇ ಫಸ್ಟ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಹಳೆ ವ್ಲಾಗ್ಸ್ ಹೋಗಿ ನೋಡಿ, ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನನ್ನ ಹಳೆ ವಿಡಿಯೋಸಲ್ಲಿ ನಾನು ಹ್ಯಾರಿ ಪಾಟರ್ ಬ್ರಿಡ್ಜ್ ಬಗ್ಗೆ, ಗ್ಲಾಸ್ಗೋ ಬಗ್ಗೆ ಆಗಿರ್ಬೋದು ಎಲ್ಲ ತುಂಬ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಂಡಿಯಾದಲ್ಲಿರೋರಿಗೆ ಅಲ್ಲೇ ಕುತ್ಕೊಂಡಲ್ಲೇ ನಾನು ಇಡೀ ಎಲ್ಲ UK ತೋರಿಸ್ತಾ ಇರ್ತೀನಿ. ಯಾರಾದ್ರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ನಾವು ನೆಕ್ಸ್ಟು ಎಡಿನ್ಬ್ರಾ ಇಂದ ನಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸಿದೆವು. ಅಂದರೆ ಇವಾಗ ಎಲ್ಲರಿಗೂ ಒಂದು ಪಾಯಿಂಟ್ ಅಂದರೆ ಒಂದು ಲ್ಯಾಂಡ್ ಮಾರ್ಕ್ ಅಂತ ಸೆಟ್ ಮಾಡಿರ್ತಾರೆ, ಅಲ್ಲೇ ಎಲ್ಲರೂ ಇಳಿಸ್ತಾರೆ. ಅಲ್ಲಿಂದ ನಿಮ್ಮ ಊರಿಗೆ ನಿಮ್ಮ ಸೆಗ್ರಿಗೇಟ್ ಹಾಕೊಂಡು ನಿಮ್ಮ ಮನೆಗೆ ನೀವು ಹೋಗ್ಬೋದು. ಸೊ ಅಲ್ಲಿಂದ ನಮಗೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ ನಮ್ಮ ಮನೆಗೆ 3 o'clock ಮಧ್ಯರಾತ್ರಿ. ಲೈಕ್ ಸೀರಿಯಸ್ಲಿ
ನಮ್ಗಷ್ಟೊತ್ತಿಗೆ ಕ್ಯಾಬು ಕೂಡ ಸಿಕ್ತು, ಥ್ಯಾಂಕ್ ಗಾಡ್. ಅಂಡ್ ತುಂಬಾನೇ ಭಯ ಆಗ್ತಿತ್ತು, ಬಿಕಾಸ್ ಆ ಮಧ್ಯರಾತ್ರಿಲಿ ಗೊತ್ತಿಲ್ದಿರೋ ದೇಶದಲ್ಲಿ ಯಾರೋ ಒಬ್ಬ ಮನುಷ್ಯನ ನಂಬಿ ಇಷ್ಟು ಮಧ್ಯರಾತ್ರಿಲಿ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ನಿಜವಾಗ್ಲೂ ತುಂಬಾ ಭಯ ಆಗ್ತಿತ್ತು. ಬಟ್ ರಾತ್ರಿ ಅಂದ ತಕ್ಷಣ ಅದೊಂದ್ ಸ್ವಲ್ಪ ಏನೋ ಗೊತ್ತಿಲ್ದಿರೋ ತರ ಭಯ ಶುರು ಆಗುತ್ತೆ. ಅಂಡ್ ಎಸ್, ಮನೆ ಕೂಡ ತಲುಪಿದ್ವಿ ನಾವು. ಅವರು ಬಸ್ ಅವ್ರು ಬಿಟ್ಟಿದ್ರಲ್ಲ, ಆ ಒಂದು ಪ್ಲೇಸ್ ಇಂದ ನಮ್ಮ ಮನೆಗೆ ಬರಕ್ಕೆ 1 hour ಬೇಕಾಯ್ತು. ಬಿಕಾಸ್ ನಾವಲ್ಲಿ ಬಿಟ್ಟಿದ್ದು 3:05, 3:06 ಹಂಗ್ ಬಿಟ್ವಿ. ಇಲ್ಲಿ ನೋಡಿ, ನಾವು ಬರೋಷ್ಟೊತ್ತಿಗೂ ಆಲ್ರೆಡಿ 4 o'clock ಆಗ್ಬಿಟ್ಟಿತ್ತು. ಬೆಳಗಿನ ಜಾವ ಆಗೋಯ್ತು. ಇನ್ನೇನ್ ಮಲ್ಕೊಳ್ಳೋದು ಅಂದ್ರೆ ಆಲ್ರೆಡಿ ಕಣ್ಣಲ್ಲಿ ಫುಲ್ ನಿದ್ದೆ ತುಂಬ್ಕೊಂಡಿತ್ತು. ಇನ್ನೇನ್ ಬೆಳಗ್ಗೆ ಎದ್ದು ಅಡ್ಗೆ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಅಂತೂ ನಿಜವಾಗ್ಲೂ ಇರಲ್ಲ ಅಂತೇಳಿ ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೆ ನಾನು. ಬೆಳಗ್ಗೆ ಎದ್ದು ಪುಳಿಯೋಗರೆ ಎಲ್ಲ ಗುಜ್ಜು ಮಾಡ್ಕೊಂಡು ಕಲ್ಸ್ಕೊಂಡು ತಿಂದ್ಬಿಡ್ಬೋದು ಅಂತ. ಬೆಳಗಿನ ಜಾವ 4 ಗಂಟೆಗೆ ಎಷ್ಟು ಬೇಗ ಬೆಳಕಾಗ್ಬಿಟ್ಟಿದೆ ನೋಡಿ. ಸಿನ್ ಸಮರ್ ಆಗಿರೋದ್ರಿಂದ ಬೆಳಕು ಬೇಗ ಆಗ್ಬಿಡುತ್ತೆ. 4 ಗಂಟೆಗೆ ಎಷ್ಟು ಬೆಳಕಾಗಿದೆ ನೋಡಿ. ಇದಾಗಿತ್ತು ನನ್ನ ಒಂದು ಸ್ಕಾಟ್ಲೆಂಡ್ ನ ಲಾಸ್ಟ್ ಸೀರೀಸ್. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು, ಬಾಯ್ ಬಾಯ್.